ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಕ್ರೆಡಿಟ್ ಕಾರ್ಡಲ್ಲಿರೋ ಒಂದು ಮುಖ್ಯವಾದ ವಿಷಯನ ತಿಳ್ಕೊಳ್ಳೋದ. ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಾ? ಹಾಗಾದರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಎ ಟಿ ಎಮ್ನಲ್ಲಿ ಕ್ಯಾಶ್ ವಿತ್ಡ್ರಾ ಮಾಡೋದಕ್ಕೆ ಹೋಗಬೇಡಿ. ಎ ಟಿ ಎಮ್ನಲ್ಲಿ ಕ್ಯಾಶ್ ನೀವು ವಿತ್ಡ್ರಾ ಮಾಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಫ್ರೀ ಡೇಸ್ ಇರೋದಿಲ್ಲ. ಇಂಟ್ರೆಸ್ಟ್ ಮತ್ತು ಚಾರ್ಜಸ್ ತುಂಬ ಜಾಸ್ತಿ ಇರುತ್ತೆ. ಮಿನಿಮಮ್ 4 to 6%, 4% ತಿಂಗಳಿಗೆ. ಹಾಗೂ ಎ ಟಿ ಎಮ್ಮಲ್ಲಿ ವಿತ್ಡ್ರಾವಲ್ ಚಾರ್ಜಸ್ ಅಂತ ಅದು ಬೇರೆ ಎಕ್ಸ್ಟ್ರಾ ಆಗ್ತಾರೆ ಪೆನಾಲ್ಟಿ. ಅದು ಮಿನಿಮಮ್ 200 to 500 rupees ಪರ್ ಟ್ರಾನ್ಸಾಕ್ಷನ್ಗೆ. ಕ್ರೆಡಿಟ್ ಕಾರ್ಡ್ನಿಂದ ಎ ಟಿ ಎಮ್ಮಲ್ಲಿ ಕ್ಯಾಶ್ ತೆಗೆದ್ರೆ ನೀವು ಯಾವತ್ತು ತೆಗಿತೀರೋ ಆವತ್ತಿನಿಂದನೇ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ನೀವೇನಾದರೂ ಬೈ ಚಾನ್ಸ್ ಎಮರ್ಜೆನ್ಸಿಗೆ ಏನಾದರೂ ತೆಗೆದ್ರೆ ಅಥವಾ ಮಿಸ್ ಆಗೈತೆ ಏನಾದರೂ ತೆಗೆದ್ರೆ ನಿಮಗೆ ಆದಷ್ಟು ಬೇಗ ಅದನ್ನು ರಿಟರ್ನ್ ಮಾಡಿ ಅಥವಾ ಹಿಂತಿರುಗಿಸಿ, ಪೇಮೆಂಟ್ ಮಾಡಿಬಿಡಿ. ಇಲ್ಲ ಅಂದರೆ ನೀವು ಪೇಮೆಂಟ್ ಮಾಡೋ ತನಕ ಅದು ನಿಮಗೆ ಚಾರ್ಜಸ್ ಆಗ್ತಾನೆ ಇರ್ತಾರೆ. ಈ ಒಂದು ಇಂಟ್ರೆಸ್ಟ್ ಮತ್ತು ಚಾರ್ಜಸ್ಸು ಆ ಕಾರ್ಡ್ ಮಾಡೆಲ್ ಮತ್ತು ಕಂಪ್ನಿ ಮೇಲೆ ಡಿಪೆಂಡ್ ಇರುತ್ತೆ, ವ್ಯತ್ಯಾಸ ಇರುತ್ತೆ. ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಇಂಟ್ರೆಸ್ಟ್ ಮತ್ತು ಚಾರ್ಜಸ್ ವ್ಯತ್ಯಾಸ ಇರುತ್ತೆ. ಅದು ಕಾರ್ಡ್ ಮಾಡೆಲ್ ಮೇಲೂ ವ್ಯತ್ಯಾಸ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.